ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10th ಮ್ಯಾಥಮೆಟಿಕ್ಸಿನ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರಿನ ಕ್ವಶನ್ ನಂಬರ್ 1ನ ಎಲ್ಲ ಪಾರ್ಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ ಟು ಎವ್ರಿವನ್, ದಿಸ್ ಇಸ್ ಗುರುದೇವ್ ಕಿಣಿ ಹಿಯರ್. ಈ ವಿಡಿಯೋನ 2 ಟೈಪ್ ಸ್ಟೂಡೆಂಟ್ಸ್ ನೋಡ್ತಿರ್ತಾರೆ. ಒಬ್ಬರು ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್, ಮತ್ತೊಬ್ಬರು CBSE ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್. ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಇದು ಎಕ್ಸಸೈಸ್ 1.1 ಆಗಿರ್ತದೆ. CBSE ಬೋರ್ಡ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಅವರಿಗೆ NCERT ಫಾಲೋ ಆಗ್ತದೆ, ಅದಕ್ಕೆ ಇದು ಎಕ್ಸಸೈಸ್ 5.1 ಆಗಿರ್ತದೆ. ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸಿಚುವೇಶನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ. ಇಲ್ಲಿ ಕ್ವಶನ್ ನಂಬರ್ 1ಅಲ್ಲಿ ಟೋಟಲ್ 4 ಪಾರ್ಟ್ಸ್ ಇದೆ. 4 ಪಾರ್ಟ್ಸಲ್ಲಿ ಪ್ರತಿಯೊಂದು ಪಾರ್ಟ್ಸಲ್ಲಿ ಅವರು ಒಂದೊಂದು ಸಿಚುವೇಶನ್ಗಳನ್ನು ಕೊಟ್ಟಿದ್ದಾರೆ. ಆ ಸಿಚುವೇಶನ್ಗಳನ್ನು ನಾವು ನೋಡಿ ಅದು ಸೀರೀಸ್ ಮಾಡಿ ಅದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗ್ತದೆಯೋ ಅಥವಾ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗೋದಿಲ್ವೋ ಅಂತ ನೋಡಬೇಕು. ಅದಕ್ಕೆ ಮತ್ತೆ ರೀಸನ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಆದರೆ ಅದು ಯಾಕೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗದೇ ಇದ್ದರೆ ಅದು ಯಾಕೆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲ ಅಂತ ನಾವು ರೀಸನ್ ಕೊಡಬೇಕು. ಹಾಗಾದರೆ ಪಾರ್ಟ್ 1ನಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅಂದರೆ, ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಅಡಿಷ್ನಲ್ ಕಿಲೋಮೀಟರ್. ಅವರು ಇಲ್ಲಿ ಟ್ಯಾಕ್ಸಿ ಫೇರ್ ಬಗ್ಗೆ ಮಾತಾಡ್ತಿರ್ತಾರೆ. ಫಸ್ಟ್ ಕಿಲೋಮೀಟರ್ಗೆ ₹15 ತಗೊಳ್ತಾರೆ. ಅದಾದಮೇಲೆ ಪ್ರತಿಯೊಂದು ಅಡಿಷ್ನಲ್ ಕಿಲೋಮೀಟರ್ಗೆ ಏನಿದೆ ₹8 ಎಕ್ಸ್ಟ್ರಾ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಇದರಲ್ಲಿ ಸೊಲ್ಯೂಷನ್ ಹೆಂಗೆ ಬರಿಬೋದು, ಫೇರ್ ಫಾರ್ ಫಸ್ಟ್ ಕಿಲೋಮೀಟರ್ ಎಷ್ಟಾಯಿತು, ₹15. ಅದಾದಮೇಲೆ ಫೇರ್ ಫಾರ್ ಸೆಕೆಂಡ್ ಕಿಲೋಮೀಟರ್ ಏನಾಗ್ತದೆ, ಅಡಿಷ್ನಲ್ ಎಷ್ಟು ಹೇಳಿದ್ದಾರೆ, 8. ಅಂದರೆ ನಮ್ಮದು 15 + 8 ವಿಚ್ ಇಸ್ ಈಕ್ವಲ್ ಟು 23. ಓಕೆ, ಫೇರ್ ಫಾರ್ ಥರ್ಡ್ ಕಿಲೋಮೀಟರ್ ನಮ್ಗೆ ಏನಾಯಿತು, 15 + 8 + 8 ವಿಚ್ ಇಸ್ ಈಕ್ವಲ್ ಟು 31. ಯಾಕೆ 8+ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಅಡಿಷ್ನಲ್ ಕಿಲೋಮೀಟರ್ಗೆ ಅವರು ಒಂದು 8ಅನ್ನು ಆ್ಯಡ್ ಮಾಡಲಿಕ್ಕೆ ಹೇಳಿದ್ದಾರೆ. ದೇರ್ಫೋರ್ 15 + 8 + 8 ವಿಚ್ ಇಸ್ ಈಕ್ವಲ್ ಟು 31. ಹಾಗಾದರೆ ನಮ್ಮದು ಸೀರೀಸ್ ಹೇಗೆ ಬರ್ತದೆ, AP ಸೀರೀಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 15, 23, 31, ... ಈಗ ಇಲ್ಲಿ ಕೊಟ್ಟಿರುವಂಥ ಸೀರೀಸ್ ಏನಿದೆ ಅದು AP ಹೌದೋ ಅಲ್ವೋ ಅಂತ ಫೈಂಡ್ ಮಾಡಬೇಕು. AP ಹೌದೋ ಅಲ್ವೋ ಅಂತ ಹೇಗೆ ಗೊತ್ತಾಗ್ತದೆ, AP ಹೌದಾದರೆ ನಮ್ಗೆ ಏನಾಗ್ತದೆ ಅಂದರೆ ಕಾಮನ್ ಡಿಫ್ರೆನ್ಸ್ ಏನಿದೆ ಆ ಸೀರೀಸಲ್ಲಿರೋದು ಕಾಮನ್ ಡಿಫ್ರೆನ್ಸ್ ಏನಿದೆ ಸೇಮ್ ಇರ್ತದೆ. ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡೋಕ್ಕೆ ನಮ್ಗೆ ಫಾರ್ಮುಲಾ ಏನು, ಪ್ರೀವಿಯಸ್ ಟರ್ಮ್ ಮೈನಸ್ ಎಕ್ಸಿಸ್ಟಿಂಗ್ ಟರ್ಮ್, ಅಂದರೆ A2 - A1 ಮಾಡಬೇಕು ಅಥವಾ A3 - A2 ಮಾಡಬೇಕು. ಫಸ್ಟ್ A2 - A1 ಮಾಡಿದರೆ ನಮಗೆ 23 - 15 ವಿಚ್ ಇಸ್ ಈಕ್ವಲ್ ಟು 8. ಮತ್ತು ಇಲ್ಲಿ A3 - A2 ಮಾಡಿದರೆ 31 - 23 ವಿಚ್ ಇಸ್ ಈಕ್ವಲ್ ಟು 8. ಹಾಗಿದ್ರೆ ನಮ್ದು ಏನಾಯಿತು, ಕಾಮನ್ ಡಿಫ್ರೆನ್ಸ್ ಇಲ್ಲಿ ಸೇಮ್ ಬಂತು. ಹಾಗಾದರೆ ಇಲ್ಲಿ ಇದು ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗ್ತದೆ. ಇದನ್ನು ಹೇಗೆ ಬರಿಬೋದು, ಸಿನ್ಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ ಫಾರ್ ದ ನಂಬರ್ಸ್ ದಿಸ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಅ ಸಿಲಿಂಡರ್ ವೆನ್ ದ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ಏರ್ ರಿಮೈನಿಂಗ್ ಎಟ್ ದ ಸಿಲಿಂಡರ್ ಎಟ್ ದ ಟೈಮ್. ಒಂದು ಸಿಲಿಂಡರ್ ಇದೆ, ಆ ಸಿಲಿಂಡರಲ್ಲಿ X ಅಮೌಂಟ್ ಆಫ್ ಏರ್, ಎಷ್ಟೋ ಅಮೌಂಟ್ ಆಫ್ ಏರ್ ಅಲ್ಲಿ ಪ್ರೆಸೆಂಟ್ ಇದೆ. ಪ್ರತಿ ಒಂದು ಸಲನೂ ಅದರಲ್ಲಿ ಎಷ್ಟು ಅಮೌಂಟ್ ಆಫ್ ಏರ್ ಇದೆ ಅದರಲ್ಲಿ 1/4 ಟೈಮ್ ರಿಮೂವ್ ಆಗ್ತದೆ. ಎಷ್ಟು ಏರ್ ಎಕ್ಸಿಸ್ಟಿಂಗ್ ಇದೆ, ಎಕ್ಸಿಸ್ಟಿಂಗ್ ಏರಲ್ಲಿ 1/4 ಟೈಮ್ ರಿಮೂವ್ ಆಗ್ತದೆ ಅಂತ ಹೇಳಿದ್ದಾರೆ. ಈ ಸೀರೀಸ್ AP ಹೌದು ಅಲ್ವೋ ಅಂತ ನಾವು ಫೈಂಡ್ ಮಾಡಬೇಕು. ಈಗ ನಾವು ಎಷ್ಟು ಏರ್ ಅಂತ ಅವ್ರು ಎಕ್ಸಾಕ್ಟ್ ವ್ಯಾಲ್ಯೂ ಕೊಡಲಿಲ್ಲ, ಅದಕ್ಕೆ ನಾವು V ಅಂತ ಕನ್ಸಿಡರ್ ಮಾಡುವ. ದೇರ್ಫೋರ್ ಸೊಲ್ಯೂಷನ್ ಹೇಗೆ ಬರಿಬೋದು ಅಂದರೆ, ಲೆಟ್ ದ ವಾಲ್ಯೂಮ್ ಆಫ್ ದಿ ಏರ್ ಪ್ರೆಸೆಂಟ್ ಇನ್ ಅ ಸಿಲಿಂಡರ್ ಬಿ V. ಅದಾದಮೇಲೆ ಫಸ್ಟ್ ಪಂಪ್ ದ ಅಮೌಂಟ್ ಆಫ್ ಏರ್ ಆಫ್ಟರ್ ಫಸ್ಟ್ ಪಂಪ್ ಇಸ್ ಈಕ್ವಲ್ ಟು V ಮೈನಸ್ ಎಷ್ಟು ಕೊಟ್ಟಿದ್ದಾರೆ, V - 1/4 ಆಫ್ V ವಿಚ್ ಇಸ್ ಈಕ್ವಲ್ ಟು LCM ತಗೊಂಡ್ರೆ ಏನಾಗ್ತದೆ, 4V - V ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು 3V 3/4 ಆಫ್ V ಬಂತಾ. ಅದಾದಮೇಲೆ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಆಫ್ಟರ್ ಸೆಕೆಂಡ್ ಪಂಪ್ ವಿಚ್ ಇಸ್ ಈಕ್ವಲ್ ಟು 3/4 ಆಫ್ V. ಆವಾಗಿನ 3/4 ಆಫ್ V ಮೈನಸ್ ಎಕ್ಸಿಸ್ಟಿಂಗಲ್ಲಿ ಮೈನಸ್ ಮಾಡಬೇಕು 1/4 ಆಫ್ 3/4 ಆಫ್ V. ಓಕೆ, ಎಷ್ಟು ಇದೆ ಅದರಲ್ಲಿ ಮೈನಸ್ ಮಾಡಬೇಕು, ಮತ್ತು V ತಗೊಳ್ಳೋದಿಲ್ಲ. ಇಲ್ಲೇ ಮಕ್ಕಳು ಮಿಸ್ಟೇಕ್ ಮಾಡಿಬಿಡ್ತಾರೆ. ಏನು ತಗೋಬೇಕು, 3/4 ಆಫ್ V ಮೈನಸ್ 1/4 ಆಫ್ 3/4 ಆಫ್ V. ಇಲ್ಲಿ
ಇಲ್ಲಿ ಏನಾಗ್ತದೆ 3/4v ಕಾಮನ್ ಬರ್ತದೆ. 3/4v ಕಾಮನ್ ತಗೊಂಡ್ರೆ ನಮಗಿರೋದು 1 ಮೈನಸ್ 1/4. ಹಾಗಾದರೆ 1 ಮೈನಸ್ 1/4 ಮಾಡಿದ್ರೆ ನಮಗೆ 3/4 ಬಂತು. ಮಲ್ಟಿಪ್ಲೈ ಮಾಡಿದರೆ ವಿಚ್ ಇಸ್ ಈಕ್ವಲ್ ಟು 9/16v. 9/16 ಆಫ್ v. ಹಾಗಿದ್ರೆ ನಮ್ಮದು ಒಂದು ಸೀರೀಸ್ ಬರ್ತದೆ. ಸೀರೀಸ್ ಹೆಂಗೆ ಬರ್ತದೆ? v ಅದಾದಮೇಲೆ 3/4 ಆಫ್ v, 9/16 ಆಫ್ v ಡಾಟ್ 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 ಹೀಗೆ ಬರ್ತದೆ. ಹಾಗಾದರೆ ನಮ್ಮದು A1 ಯಾವುದಾಯಿತು? ಹಾಗಾದರೆ v ಅಂದರೆ A1 ಆಯಿತು. ಅದಾದಮೇಲೆ 3/4 ಆಫ್ v ಏನಾಯಿತು? A2 ಆಯಿತು. 9/16 ಆಫ್ v ಏನಾಯಿತು? A3 ಆಯಿತು. ಹಾಗಾದರೆ ನಮಗೆ ಇದು AP ಅಂತ ಪ್ರೂವ್ ಮಾಡಲಿಕ್ಕೆ ನಮಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬರಬೇಕು. ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ D ಈಸ್ ಈಕ್ವಲ್ ಟು A2 ಮೈನಸ್ A1. A2 ಮೈನಸ್ A1 ಮಾಡಿದರೆ 3/4 ಆಫ್ v ಮೈನಸ್ v ಬಂತು. 3/4 ಆಫ್ v ಮೈನಸ್ v ಮಾಡಿದರೆ ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ 4v ಬಂತಾ? 3v ಮೈನಸ್ 4v ಡಿವೈಡೆಡ್ ಬೈ 4 ವಿಚ್ ಇಸ್ ಈಕ್ವಲ್ ಟು ಮೈನಸ್ v/4 ಬಂತು. ಅದಾದಮೇಲೆ A3 ಮೈನಸ್ A2 ಮಾಡುವ. A3 ಮೈನಸ್ A2 ಮಾಡಿದರೆ D ಈಸ್ ಈಕ್ವಲ್ ಟು 9/16 ಆಫ್ v ಮೈನಸ್ 3/4 ಆಫ್ v ವಿಚ್ ಇಸ್ ಈಕ್ವಲ್ ಟು 9v ಮೈನಸ್ 12v ಡಿವೈಡೆಡ್ ಬೈ 16. ಹಾಗಾದರೆ D ಏನಾಗ್ತದೆ ನಮ್ಮದು? 9 ಮೈನಸ್ 12 ಅಂದರೆ ಮೈನಸ್ 3 ಡಿವೈಡೆಡ್ ಬೈ 16v. ಮೈನಸ್ 3 ಡಿವೈಡೆಡ್ ಬೈ 16v ಬರ್ತದೆ. ಅಂದರೆ ಇಲ್ಲಿ ನೋಡಿ A2 ಮೈನಸ್ A1 ಮಾಡಿದಾಗ ನಮಗೆ ಮೈನಸ್ v ಡಿವೈಡೆಡ್ ಬೈ 4 ಬಂತು. ಆದರೆ ಈಗೇನು ಬಂದಿದೆ? ಮೈನಸ್ 3 ಡಿವೈಡೆಡ್ ಬೈ 16v ಬಂದಿದೆ. ಹಾಗಾದರೆ ಇದೆರಡು ಸೇಮ್ ಇಲ್ಲ. ದೇರ್ಫೋರ್ ಹೇಗೆ ಬರೀಬೇಕು ಅಂದರೆ, ಸಿನ್ಸ್ ದ ಕಾಮನ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಟರ್ಮ್ಸ್ ಇಸ್ ನಾಟ್ ಸೇಮ್, ದ ಗಿವನ್ ಸ್ಟೇಟ್ಮೆಂಟ್ ಇಸ್ ನಾಟ್ ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಬರೀಬೇಕು. ಪಾರ್ಟ್ 3 ಏನು ಕೊಟ್ಟಿದ್ದಾರೆ ಅಂದರೆ, ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಅ ವೆಲ್ ಆಫ್ಟರ್ ಎವ್ರಿ ಮಿನಿಟ್ ಆಫ್ ಡಿಗ್ಗಿಂಗ್ ವೆನ್ ಅ ಕಾಸ್ಟ್ ₹150 ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ ₹50 ಫಾರ್ ಈಚ್ ಸಬ್ಸ್ಕ್ವಿಕ್ವೆಂಟ್ ಮೀಟರ್ಸ್. ಅಂದರೆ ಒಂದು ಬಾವಿನ ತೋಡ್ತಾ ಇದ್ದಾರೆ. ಬಾವಿ ತೋಡಲಿಕ್ಕೆ ಫಸ್ಟ್ ಮೀಟರ್ಗೆ ₹150 ತಗೊಳ್ತಾರೆ. ಅದಾದಮೇಲೆ ಪ್ರತಿಯೊಂದು ಮೀಟರ್ಗೂ ಕೂಡ ₹50 ಎಕ್ಸ್ಟ್ರಾ ತಗೊಳ್ತಾರೆ. ಇದನ್ನು ಹೇಗೆ ಸಾಲ್ವ್ ಮಾಡಬೇಕು? ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್, ಕಾಸ್ಟ್ ಆಫ್ ಡಿಗ್ಗಿಂಗ್ 1 ಮೀಟರ್ ವಿಚ್ ಇಸ್ ಈಕ್ವಲ್ ಟು ₹150. 1 ಮೀಟ್ರಿಗೆ ₹150 ಆಯಿತು. ಕಾಸ್ಟ್ ಆಫ್ ಡಿಗ್ಗಿಂಗ್ 2 ಮೀಟರ್ಸ್ ವಿಚ್ ಇಸ್ ಈಕ್ವಲ್ ಟು 150 ಪ್ಲಸ್ 2 ಮೀಟರ್ಸ್ ಅಲ್ವಾ, 1 ಮೀಟ್ರ್ ಎಕ್ಸ್ಟ್ರಾ, 150 ಪ್ಲಸ್ 50 ವಿಚ್ ಇಸ್ ಈಕ್ವಲ್ ಟು ₹200. ಅದಾದಮೇಲೆ ಕಾಸ್ಟ್ ಆಫ್ ಡಿಗ್ಗಿಂಗ್ 3rd ಮೀಟರ್, ಕಾಸ್ಟ್ ಆಫ್ ಡಿಗ್ಗಿಂಗ್ 3rd ಮೀಟರ್ ಈಸ್ ಈಕ್ವಲ್ ಟು 150 ಪ್ಲಸ್ 50 ಪ್ಲಸ್ 50. ಯಾಕೆ ಹೇಳಿ 2 ಸಲ ಪ್ಲಸ್ 50 ಬರೀಬೇಕು? ಯಾಕೆ ಹೇಳಿ 3 ಮೀಟರ್, 1 ಮೀಟರ್ಗೆ ₹150 ಆಯಿತು. ಮತ್ತು ಇದು 2 ಅಡಿಷ್ನಲ್ ಅಲ್ವಾ, ಅದಕ್ಕೆ 150 ಪ್ಲಸ್ 50 ಪ್ಲಸ್ 50 ವಿಚ್ ಇಸ್ ಈಕ್ವಲ್ ಟು ₹250. ಹಾಗಾದರೆ ನಮ್ಮದು AP ಸೀರೀಸ್ ಹೇಗೆ ಬರ್ತದೆ? ಇಲ್ಲಿ 150, 200, 250 ಡಾಟ್ 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 ಬರ್ತದೆ. ಈಗ ಇದನ್ನು ನಾವು AP ಹೌದು ಅಲ್ವಾ ಅಂತ ಪ್ರೂವ್ ಮಾಡೋದು ಹೇಗೆ? AP ಆದರೆ ಅದರ ಕಾಮನ್ ಡಿಫ್ರೆನ್ಸ್ ಏನಿದೆ ಅದು ಸೇಮ್ ಬರಬೇಕು. ಕಾಮನ್ ಡಿಫ್ರೆನ್ಸ್ D ಈಸ್ ಈಕ್ವಲ್ ಟು A2 ಮೈನಸ್ A1. A2 ಏನಿರಲಿ 200 ಮೈನಸ್ 150. 200 ಮೈನಸ್ 150 ಮಾಡಿದರೆ 50 ಬಂತು. ಅದಾದಮೇಲೆ ಮತ್ತು D ಈಸ್ ಈಕ್ವಲ್ ಟು A3 ಮೈನಸ್ A2 ಮಾಡಬೇಕು. A3 ಮೈನಸ್ A2 ಮಾಡಿದರೆ ಏನು ಬಂತು? 250 ಮೈನಸ್ 200 ವಿಚ್ ಇಸ್ ಈಕ್ವಲ್ ಟು 50. Since the difference between the two numbers is same, therefore the given number is given series is an arithmetic progression ಅಂತ ಬರೀಬೇಕು. ಓಕೆ, ಇದು ನಮ್ಮ ಲಾಸ್ಟ್ ಕ್ವಶನ್, 4th ಪಾರ್ಟ್. The amount of money in the account every year when ₹10,000 is deposited at a compound interest at 8% per annum. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ 8% ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫಸ್ಟ್ ಒಂದು ಟಾಪಿಕ್ ಗೊತ್ತಿರಬೇಕು, ಅದೇನೆಂದರೆ ಇಂಟ್ರೆಸ್ಟಲ್ಲಿ 2 ಟೈಪ್ಸ್ ಇರ್ತದೆ. ಒಂದು ಸಿಂಪಲ್ ಇಂಟ್ರೆಸ್ಟ್, ಮತ್ತೊಂದು ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟಲ್ಲಿ ಪ್ರಿನ್ಸಿಪಾಲ್ ಅಮೌಂಟ್ ಏನಿರ್ತದೆ ಪ್ರತಿಯೊಂದು ಲೆಕ್ಕದಲ್ಲೂ ಸೇಮ್ ಇರ್ತದೆ. ಆದರೆ ಅದೇ ಕಂಪೌಂಡ್ ಇಂಟ್ರೆಸ್ಟಿಗೆ ಬಂದರೆ ನಮ್ಮದು ಪ್ರಿನ್ಸಿಪಾಲ್ ಅಮೌಂಟು ವೇರಿ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾವು 10,000 ಅಂತಲೇ ಅಮೌಂಟ್ ತಗೊಳ್ಳುವ, 10% ಇಂಟ್ರೆಸ್ಟಲ್ಲಿ ಏನಾಗ್ತದೆ? ಸಿಂಪಲ್ ಇಂಟ್ರೆಸ್ಟಲ್ಲಿ 10,000ಗೆ 10% ರಿಟರ್ನ್ ಬರ್ತದೆ. ಅದಾದಮೇಲೆ 11,000 ಆಗ್ತದೆ. ಆದರೆ ಅದಾದಮೇಲೆ ಮತ್ತೆ 11,000ಗೆ ಮತ್ತೆ 10% ರಿಟರ್ನ್ಗೆ 12,000 ಆಗ್ತದೆ. ಹಾಗೆ ಕಂಪೌಂಡ್ ಆಗ್ತಾ ಹೋಗ್ತದೆ. ಆದರೆ ಇಲ್ಲಿ ಇದು ಸಿಂಪಲ್ ಇಂಟ್ರೆಸ್ಟ್, ಅದೇ ಕಂಪೌಂಡ್ ಇಂಟ್ರೆಸ್ಟಲ್ಲಿ ಹೇಗಾಗ್ತದೆ ಅಂದರೆ 10,000ಅಲ್ಲಿ 10% 11,000 ಆಗ್ತದೆ. 11,000ಗೆ ಅವರು ಮತ್ತೆ ಇಂಟ್ರೆಸ್ಟ್ ಹಾಕ್ತಾರೆ 10%, ಅಂದರೆ 11,000
11,000ಗೆ 10% ರಿಟರ್ನ್ ಹಾಕಿದ್ರೆ 1,100 ಇಂಟ್ರೆಸ್ಟ್ ಬರ್ತದೆ, ಅದಕ್ಕೆ 11,100 ಆಗ್ತದೆ. ಈಗ ಅದು ಕಂಪೌಂಡ್ ಆಗ್ತಾ ಹೋಗ್ತದೆ ಕಂಪೌಂಡ್ ಇಂಟ್ರೆಸ್ಟಲ್ಲಿ. ಸೊ ಈ ಕ್ವಶನಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ಅವರು ಪ್ರಿನ್ಸಿಪಲ್ ಅಮೌಂಟ್ ಏನು ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದು ವೇರಿ ಆಗ್ತದೆ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 8%. ಹಾಗಾದರೆ ಸ್ಟಾರ್ಟಿಂಗ್ ಅಮೌಂಟ್ ಈಸ್ ಈಕ್ವಲ್ ಟು, ಸೊಲ್ಯೂಷನ್ ಬರೆಯುವ, ಸ್ಟಾರ್ಟಿಂಗ್ ಅಮೌಂಟ್ ಈಸ್ ಈಕ್ವಲ್ ಟು 10,000 rupees. ಅದಾದಮೇಲೆ ಅಮೌಂಟ್ ಆಫ್ಟರ್ ಫಸ್ಟ್ ಇಯರ್ ಆದಮೇಲೆ ಎಷ್ಟಾಯಿತು, 10,000 ಪ್ಲಸ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವ 10,000 ಇಂಟು 8%. 10,000 ಇಂಟು 8% ನಾವು ಮಾಡಿದರೆ ಏನಾಗ್ತದೆ, 8% ತೆಗಿಬೇಕಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 100 ಮಾಡಬೇಕು. ಡಿವೈಡೆಡ್ ಬೈ 100 ಮಾಡಿದರೆ ಇಲ್ಲಿ 2 0 ಹೋಯಿತು, ಇಲ್ಲಿ 2 0 ಹೋಯಿತು. ಹಾಗಾದರೆ ಏನು ಬಂತು, 800 ಬಂತು. therefore 10,000 ಆ್ಯಡೆಡ್ ಟು 800 ವಿಚ್ ಇಸ್ ಈಕ್ವಲ್ ಟು 10,800. ಅದಾದಮೇಲೆ ಇಲ್ಲಿ ಅಮೌಂಟ್ ಆಫ್ಟರ್ ಸೆಕೆಂಡ್ ಇಯರ್ ಹೇಗೆ ಬರೀಬೇಕು ಅಂದರೆ 10,800 ಪ್ಲಸ್ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ 10,800 ಇಂಟು 8% ವಿಚ್ ಇಸ್ ಈಕ್ವಲ್ ಟು 10,800. ಪರ್ಸೆಂಟೇಜ್ ಬಂದಾಗ ಡಿವೈಡೆಡ್ ಬೈ 100 ಮಾಡಬೇಕು. 0 0 0 0 ಕ್ಯಾನ್ಸಲ್. 108 ಇಂಟು 8 ವಿ ಹ್ಯಾವ್ 864 ವಿಚ್ ಇಸ್ ಈಕ್ವಲ್ ಟು ಆ್ಯಡ್ ಮಾಡಿದರೆ 864 ಆ್ಯಡ್ ಮಾಡಿದರೆ ನಮಗೆ 11,664 ಬಂತು. ಹಾಗಾದರೆ ಕಾಮನ್ ಡಿಫ್ರೆನ್ಸ್ ತೆಗುವ. ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದರೆ ನಮ್ಗೆ ಏನು ಕರೀತಾರೆ, ಅದಕ್ಕೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. therefore D is equal to A3 minus A2 which is equal to 10,800 minus ಫಸ್ಟ್ A2 ಮೈನಸ್ A1 ಮಾಡ್ಕೊಳ್ಳುವ. 10,800 ಮೈನಸ್ 10,000 ವಿಚ್ ಇಸ್ ಈಕ್ವಲ್ ಟು 800. ಅದಾದಮೇಲೆ D is equal to A3 ಮೈನಸ್ A2 ಮಾಡಿದರೆ 11,600 ಮೈನಸ್ 10,800. 11,664 ಮೈನಸ್ 10,800 ವಿಚ್ ಇಸ್ ಈಕ್ವಲ್ ಟು 864 ಬಂತು. ಹಾಗಾದರೆ ಇದೇನಾಯಿತು, ಕಾಮನ್ ಡಿಫ್ರೆನ್ಸ್ ಏನಿದೆ ಅದು ಎರಡಕ್ಕೂ ಸೇಮ್ ಇಲ್ಲ. therefore the given series is not an arithmetic progression ಅಂತ ಬರೀಬೇಕು. Thanks for watching till this video. So if you found this channel useful, then subscribe this video. To watch more videos, click on this link. Thank you.